ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಮುಗಿಬಿದ್ದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ಮಾತಿನಲ್ಲೂ ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದ್ರು, ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ರು. ಅದರಲ್ಲೂ ಮೊನ್ನೆ ಮಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತು, ತಿನ್ನೋದಕ್ಕೆ 2 ಹೊತ್ತು ಗತಿ ಇಲ್ಲದಿದ್ದವರು ಸೈನ್ಯಕ್ಕೆ ಸೇರ್ತಾರೆ ಅಂತ, ಅದನ್ನ ಹೆಚ್ಚು ತೀಕ್ಷ್ಣವಾಗಿ ಅದಕ್ಕೆ ಚಾಟಿಯನ್ನ ಬೀಸಿ, ನಿಮ್ಮ ಮಾತು ನಮ್ಮ ದೇಶದ ಸೇನೆಗೆ ಮಾಡಲಾದಂತಹ ಅವಮಾನ, ಈ ರೀತಿ ಮಾತಾಡಿಕೊಂಡು ಆಪ್ ಲೋಗ್ ಡೂಬ್ ಡೂಬ್ ಕರ್ ಮರೆಂಗೆ ಅಂತಕ್ಕಂಥ ಮಾತನಾಡಿದ್ರು. ಸೊ ಈ ವಿಚಾರಗಳು ಮಾತ್ರವಲ್ಲ, ಹಲವಾರು ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ, ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಗಂಗಾವತಿಯಲ್ಲಿ ಇವತ್ತು ಪ್ರಧಾನಿ ಮೋದಿ ಮಾಡಿದ ಭಾಷಣದ ಹೈಲೈಟ್ಸ್ ಏನೇನು ಅಂತಕ್ಕಂಥದನ್ನ ಮತ್ತೊಂದು ಸರ್ತಿ ನೋಡೋಣ ಬನ್ನಿ. मैं कल मीडिया में देख रहा था कि कर्नाटक के मुख्यमंत्री ने कहा है कि हमारी सेना में वही लोग जाते हैं जिन्हें 2 वक्त खाना नहीं मिलता. ये कैसी सोच है कुमारस्वामी जी? आप ये कहकर नहीं बच सकते कि आपके बयान का गलत मतलब निकाला गया. देश की जरूरतें, इसकी उनको परवाह नहीं है, लेकिन उनकी प्राथमिकता है खुद का स्वार्थ, परिवार का स्वार्थ. और उनका मिशन क्या है? उनका एक ही मिशन है, कमीशन. अब पहले कांग्रेस की अकेली सरकार थी तो मिस्टर 10% थे, याद है ना, मिस्टर 10%. अब दो की जोड़ी बन गई तो 10% इनके और मिस्टर 10% दूसरे के. अब कर्नाटक का 20% चल रहा है. कांग्रेस और जेडीएस भी राष्ट्रवादियों के खिलाफ, राष्ट्र की रक्षा करने वालों के खिलाफ है. ये लोग भारत तेरे टुकड़े होंगे, ये जो नारा लगाते हैं, ये जो ख्वाब रखते हैं, इनके साथ खड़े रहने में उनको शर्म नहीं आती. ये लोग जम्मू कश्मीर को भारत से अलग करने वालों के जो समर्थक है, उनके साथ खड़े. इनके पास सुल्तान के उत्सव के लिए पैसा है, लेकिन हम्पी के गौरव को याद करने के लिए उनके पास पैसे कम पड़ते हैं. आजकल हताशा और निराशा में डूबे हमारे विरोधी दल के सभी नेता आजकल मोदी के खिलाफ अनाप शनाप बयानबाजी कर रहे हैं. मुझे बताया गया, देवगौड़ा जी के सुपुत्र ने कहा कि केंद्र में अगर फिर सरकार बन गई तो वे राजनीति से संन्यास ले लेंगे. आपको इनकी बातों पर भरोसा है? ये लोग कभी सच बोलते हैं? आपको याद है 2014 के चुनाव में स्वयं देवगौड़ा जी ने कहा था कि अगर मोदी जी जीत के आएंगे, मोदी जी पीएम बनेंगे तो मैं संन्यास ले लूंगा. उन्होंने लिया क्या संन्यास? पिताजी ने संन्यास लिया क्या? बेटा संन्यास लेगा क्या? अरे संन्यास की बात छोड़ो, परिवार में जितने बच्चे हैं सबको टिकट दे रहे हैं. 2019 ये चुनाव राष्ट्रवाद और परिवारवाद के बीच का है. नेशन फर्स्ट या फैमिली फर्स्ट, इसके बीच का चुनाव है. कर्नाटक में इस परिवारवाद के प्रतीक है कांग्रेस और जेडीएस दोनों. ಓಕೆ, ಹಾಗಾದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೈನಿಕರ ಬಗ್ಗೆ ಈ ಹಿಂದೆ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಯಾವ ಶ್ರೀಮಂತರು ಮಕ್ಕಳಲ್ಲ, 2 ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ, ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು, ಗಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರು ಮಕ್ಕಳಲ್ಲ. 2 ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ, ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು, ಗಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರು ಮಕ್ಕಳಲ್ಲ. 2 ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ, ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಗಳೂರು ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತು. ಸೈನ್ಯಕ್ಕೆ ಸೇರುವವರು 2 ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇದ್ದವರು, ಬಡವರ ಮಕ್ಕಳು,
ಅಂಥವರು ಸೈನ್ಯಕ್ಕೆ ಸೇರ್ತಾರೆ ಅಂತ ಇದೇ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ತೀಕ್ಷ್ಣವಾಗಿ ಇವತ್ತು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಡಿ ಕಾಯುವ ಸೈನಿಕರನ್ನ ನೀವು ಮಾಡಿರ್ತಕ್ಕಂಥ ಅವಹೇಳನ ಇದು ಯಾರೂ ಯಾವತ್ತೂ ಕ್ಷಮಿಸಲಾರದಂತಹ ಅಪರಾಧ. ನಮ್ಮ ದೇಶದ ಸುರಕ್ಷತೆಗೋಸ್ಕರ ಹಗಲು ಇರುಳು ಮೈನಸ್ ಟೆಂಪರೇಚರ್ನಲ್ಲಿ ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥವ್ರಿಗೆ ಕುಮಾರಸ್ವಾಮಿ ಮಾಡಿದಂತಹ ಅಪಮಾನ ಇದು. ನಿಮ್ಮ ಆಲೋಚನೆಗಳೇ ಹೀಗೆ ಬರ್ತಾ ಇದೆ ಕುಮಾರಸ್ವಾಮೀಜಿ. ನೀವು ದೇಶದ ಮುಂದೆ ಇವತ್ತು ಬೆತ್ತಲಾಗಿ ನಿಂತಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನಿತ್ತೋ ಅದು ಹೊರಗೆ ಬಂದಿದೆ ಮಾತಿನ ರೂಪದಲ್ಲಿ. ಆದರೆ CM ಸೈನಿಕರ ಬಗ್ಗೆ ಲಘು ಹೇಳಿಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನೋ ರೀತಿಯಲ್ಲಿ ಮುಖ್ಯವಾಗಿ ಇವತ್ತು ಪ್ರಧಾನಿ ಮೋದಿ ಅವರು ಫೋಕಸ್ ಮಾಡಿದ್ರು. 3 ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ಮಾಡಿದಂತಹ ಭಾಷಣದ ವಿಚಾರ, ಈ ವಿಚಾರವನ್ನೇ ಲಘು ಹೇಳಿಕೆಯನ್ನೇ ಇಟ್ಕೊಂಡು ಕುಮಾರಸ್ವಾಮಿ ಅವರ ಮೇಲೆ ವಾಗ್ಬಾಣವನ್ನು ಬಿಟ್ಟರು. ಕೇವಲ ಇದೊಂದು ವಿಚಾರ ಮಾತ್ರ ಅಲ್ಲ, ರೇವಣ್ಣ ಹೇಳಿದರು ಮತ್ತೊಂದು ಸರ್ತಿ ಏನಾದರೂ ಮೋದಿ ಕೇಂದ್ರದಲ್ಲಿ ಬಂದ್ಬಿಟ್ರೆ ಅಧಿಕಾರಕ್ಕೆ ಪ್ರಧಾನಿ ಆಗ್ಬಿಟ್ರೆ ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ. 2014ರಲ್ಲಿ ದೇವೇಗೌಡರು ಕೂಡ ಅದನ್ನೇ ಹೇಳಿದ್ರು. ಆದರೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ರಾ? ಇಲ್ಲ. ಅವ್ರ ಮಗ ಮಾಡ್ತಾರಾ? ಇಲ್ಲ. ಬರೀ ಸುಳ್ಳು ಹೇಳೋದೇ ಇವರ ಕುಟುಂಬ ರಾಜಕಾರಣ. ನಾವೆಲ್ಲರೂ ಕೂಡ ದೇಶದ ವಿಚಾರಕ್ಕೆ, ರಾಷ್ಟ್ರೀಯತೆ ವಿಚಾರಕ್ಕೆ, ಗಡಿ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ರೆ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿನೇ ಅವ್ರು ಎಲ್ರಿಗೂ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ವ್ಯಂಗ್ಯಭರಿತ ಮಾತುಗಳಲ್ಲಿ ಹೇಳಿದ್ರು.